ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. 2025-26ನೇ ಸಾಲಿಗೆ 1ರಿಂದ 10ನೇ ತರಗತಿವರೆಗೆ ಪಠ್ಯಪುಸ್ತಕಗಳ ಇಂಡೆಂಟನ್ನು ಹಾಕ್ತಕ್ಕಂಥದ್ದಕ್ಕೆ ಈಗಾಗಲೇ ಇವತ್ತಿಂದ ಆದೇಶ ಆಗಿದೆ. ಅಕ್ಟೋಬರ್ 9ರವರೆಗೆ ಕೂಡ ಕಾಲಾವಕಾಶವನ್ನು ಕೊಡಲಾಗಿದೆ. ಅದನ್ನು ನಾವು ಸ್ಯಾಟ್ಸ್ನಲ್ಲಿ ಲಾಗಿನ್ ಆಗೋದ್ರ ಮೂಲಕ ಇಂಡೆಂಟನ್ನು ಸಲ್ಲಿಸಬೇಕಾಗುತ್ತೆ. ಸ್ಯಾಟ್ಸ್ ಲಾಗಿನ್ ಆಗ್ತಕ್ಕಂಥದ್ದು ನಮಗೆಲ್ಲರಿಗೂ ಕೂಡ ತಿಳಿದಿರ್ತಕ್ಕಂಥದ್ದೇ. ಸ್ಯಾಟ್ಸ್ ಲಾಗಿನ್ ಆದ ನಂತರ ಎಡಭಾಗದಲ್ಲಿರ್ತಕ್ಕಂತಹ ಮೆನು ಬಾರ್ನಲ್ಲಿ ಕೆಳಭಾಗದಲ್ಲಿ ಟೆಕ್ಸ್ಟ್ ಬುಕ್ ಮ್ಯಾನೇಜ್ಮೆಂಟ್ ಅಂತ ಸಬ್ ಆಪ್ಷನ್ ಇದೆ. ಅದರ ಮೇಲೆ ಕ್ಲಿಕ್ ಮಾಡಿ ನಾವು ಮುಂಭಾಗದಲ್ಲಿ ಚಲಿಸಿದರೆ ಟೆಕ್ಸ್ಟ್ ಬುಕ್ ಇಂಡೆಂಟ್ ಎಂಟ್ರಿ ಅಂತ ಇದೆ. ಆ ಟೆಕ್ಸ್ಟ್ ಬುಕ್ ಇಂಡೆಂಟ್ ಎಂಟ್ರಿಯ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ನಮಗೆ ಅಕಾಡೆಮಿಕ್ ಇಯರ್ 2025-26 ತೋರಿಸುತ್ತೆ. ಅದನ್ನು ಸರ್ಚ್ ಅಂತ ಹೇಳಿ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ನಮಗೆ ಫ್ರೀ ಸೇಲ್ ಮತ್ತು RT ಟೆಕ್ಸ್ಟ್ ಬುಕ್ ಇಂಡೆಂಟ್ ಎಂಟ್ರಿ ಫಾರ್ಮ್ ಓಪನ್ ಆಗುತ್ತೆ. ಇದನ್ನು 9 ಡಿಸೆಂಬರ್ 2024ರವರೆಗೆ ನಾವು ಮಾಡಬಹುದಾಗಿರುತ್ತೆ. ಇದನ್ನು ಮಾಡಲಿಕ್ಕೆ ನಾವು ಅಕಾಡೆಮಿಕ್ ಇಯರ್ ಆಲ್ರೆಡಿ ಸೆಲೆಕ್ಟ್ ಮಾಡಿದ್ದೀವಿ. ಕ್ಲಾಸನ್ನು ಸೆಲೆಕ್ಟ್ ಮಾಡಬೇಕು. ಆನಂತರ ಮೀಡಿಯಮನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಕ್ಲಾಸ್ ಮತ್ತು ಸಂಬಂಧಪಟ್ಟಂಥ ಮೀಡಿಯಮನ್ನು ಸೆಲೆಕ್ಟ್ ಮಾಡಿ ಸರ್ಚ್ ಅಂತ ಹೇಳಿ ಕ್ಲಿಕ್ ಮಾಡಬೇಕು. ಇಲ್ಲಿ ಸೀರಿಯಲ್ ನಂಬರ್, ಟೈಟಲ್ ಕೋಡ್, ಟೈಟಲ್ ನೇಮ್, ಸಬ್ಜೆಕ್ಟ್ ತೋರಿಸ್ತಾ ಎಸ್ಟಿಮೇಟೆಡ್ ಕ್ಲಾಸ್ ಸ್ಟ್ರೆಂತ್ ಅನ್ನು ತೋರಿಸುತ್ತೆ. ನಮ್ಮದು 8ನೇ ತರಗತಿ ಆಗಿರೋದ್ರಿಂದಾಗಿ ನಮಗೆ ಫೀಡಿಂಗ್ ಬರ್ತಕ್ಕಂಥ ಶಾಲೆಗಳ 7ನೇ ತರಗತಿ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ತೋರಿಸುತ್ತೆ ಮತ್ತು ಟೆಕ್ಸ್ಟ್ ಬುಕ್ನ ಪ್ರೈಸನ್ನು ಕೂಡ ತೋರಿಸುತ್ತೆ. ಸೇಲ್ ಇದ್ದವ್ರಿಗೆ ಎಸ್ಟಿಮೇಟೆಡ್ ಸೇಲ್ ಫ್ರೀ RTA ಸ್ಟೂಡೆಂಟ್ಸ್ ಎಸ್ಟಿಮೇಷನ್ ತೋರಿಸುತ್ತೆ. ಕ್ವಾಂಟಿಟಿ ಆಫ್ ಬುಕ್ಸ್ ರಿಕ್ವೈರ್ಡ್, ನಮಗೆ ಎಷ್ಟು ಬೇಕೋ ನಾವು ಅದನ್ನು ಸೇಲ್ ಫ್ರೀ RTA, ನಮ್ಮದು ಸರ್ಕಾರಿ ಶಾಲೆ ಆಗಿರೋದ್ರಿಂದಾಗಿ ಫ್ರೀ ಅಂತಕ್ಕಂಥ ಕಾಲಮ್ ಏನು ಕಾಣುತ್ತೆ ಅಲ್ಲಿ ನಾವು 0 ಅಂತ ಏನಿದೆ ಅದನ್ನು ಎಡಿಟ್ ಮಾಡಿ ನಮಗೆ ಎಷ್ಟು ಸಂಖ್ಯೆ ಬೇಕು ಅಷ್ಟು ಸಂಖ್ಯೆಯನ್ನು ನಾವು ಆ್ಯಡ್ ಮಾಡ್ತಾ ಹೋಗಬೇಕು. ಯಾವ್ಯಾವ ಟೈಟಲ್ ಬೇಕು ಅನ್ನೋದನ್ನು ಸರಿಯಾಗಿ ನೋಡಿಕೊಂಡು ಆ ಟೈಟಲ್ಗಳ ಮುಂಭಾಗದಲ್ಲಿ ಸಂಖ್ಯೆಯನ್ನು ನಾವು ಆ್ಯಡ್ ಮಾಡ್ತಾ ಹೋಗಬೇಕಾಗುತ್ತೆ. ಬೇಕಾದಂತಹ ಎಲ್ಲ ಟೈಟಲ್ಗಳು ಮತ್ತು ಸಂಖ್ಯೆಗಳನ್ನು ಎಂಟರ್ ಮಾಡಿದ ನಂತರ ನಾವಿಲ್ಲಿ ಕೆಳಭಾಗದಲ್ಲಿ ಸೇವ್ ಅಂತಕ್ಕಂತಹ ಆಯ್ಕೆಯನ್ನು ಕ್ಲಿಕ್ ಮಾಡಬೇಕು. ಆರ್ ಯು ಶ್ಯೂರ್ ಅಂತ ಕೇಳುತ್ತೆ. ಓಕೆ ಅಂತೇಳಿ ಕ್ಲಿಕ್ ಮಾಡಬೇಕಾಗುತ್ತೆ. ಈಗ ಸಬ್ಮಿಟೆಡ್ ಡೇಟಾ ಸಕ್ಸಸ್ಫುಲ್ಲಿ ಅಂತ ತೋರಿಸುತ್ತೆ. ಇದೇ ಥರ ನಾವು ಮತ್ತೆ ಪುನಃ ಏನು ಮಾಡಬೇಕು, ಬೇರೆ ತರಗತಿಗಳಿಗೂ ಕೂಡ ತರಗತಿಯನ್ನು ಸೆಲೆಕ್ಟ್ ಮಾಡ್ಕೋಬೇಕು ಮತ್ತು ಮೀಡಿಯಮನ್ನು ಸೆಲೆಕ್ಟ್ ಮಾಡಿಕೊಂಡು ಸರ್ಚ್ ಅಂತೇಳಿ ಕ್ಲಿಕ್ ಮಾಡಿ ಆ ತರಗತಿಗಳಿಗೆ ಸಂಬಂಧಪಟ್ಟಂತಹ ಟೆಕ್ಸ್ಟ್ ಬುಕ್ಗಳನ್ನು ಕೂಡ ನಾವು ಅದೇ ರೀತಿ ಎಲ್ಲ ವಿಷಯಗಳ ಟೈಟಲ್ಗಳನ್ನು ಬುಕ್ಸ್ಗಳನ್ನು ಸೆಲೆಕ್ಟ್ ಮಾಡಿದ ನಂತರ ಸಂಖ್ಯೆಗಳನ್ನು ಎಂಟರ್ ಮಾಡಿದ ನಂತರ ನಾವು ಇಂಡೆಂಟ್ ರಿಪೋರ್ಟ್ ಆ್ಯಂಡ್ ಫೈನಲ್ ಸಬ್ಮಿಟ್ ಅಂತ ಏನಿದೆ ಇದರ ಮೇಲೆ ಕ್ಲಿಕ್ ಮಾಡಬೇಕು. ಈಗ ನಮಗೆ ಎಲ್ಲ ತರಗತಿಗಳ ಇಂಡೆಂಟ್ ಕಾಣಿಸುತ್ತೆ. ನಾವು ಎಷ್ಟೆಷ್ಟು ಬುಕ್ಕನ್ನು, ಯಾವ್ಯಾವ ವಿಷಯದ ಬುಕ್ಕನ್ನು ಎಷ್ಟೆಷ್ಟು ಸೆಲೆಕ್ಟ್ ಮಾಡಿದ್ವಿ ಅಂತಕ್ಕಂಥದ್ದು ನಮಗೆ ಕಾಣಿಸುತ್ತೆ. ಒಂದು ಸಲ ಇದನ್ನು ನೀವು ವೆರಿಫೈ ಮಾಡ್ಕೋಬೇಕಾಗತ್ತೆ. ಎಲ್ಲ ಸರಿ ಇತ್ತು ಅಂತಂದರೆ ಕೆಳಭಾಗದಲ್ಲಿ ಕಾಣ್ತಕ್ಕಂತಹ ಫ್ರೀಸ್ ಡೇಟಾ ಅಂತ ಏನಿದೆ ಈ ಫ್ರೀಸ್ ಡೇಟಾವನ್ನು ಕ್ಲಿಕ್ ಮಾಡೋದ್ರ ಮೂಲಕ ನಾವೇನು ಸಬ್ಮಿಟ್ ಮಾಡಿರ್ತಕ್ಕಂಥ ಡೇಟಾವನ್ನು ಫ್ರೀಸ್ ಮಾಡ್ಬೋದು. ನಮ್ಮ ರಿಪೋರ್ಟನ್ನು ಪ್ರಿಂಟ್ ಮಾಡಲಿಕ್ಕೆ ಪಕ್ಕದಲ್ಲಿ ಕಾಣ್ತಕ್ಕಂತಹ ರಿಪೋರ್ಟ್ ಅಂತಕ್ಕಂಥದ್ರ ಮೇಲೆ ಕ್ಲಿಕ್ ಮಾಡಿದರೆ ರಿಪೋರ್ಟನ್ನು ನಾವು ಪ್ರಿಂಟ್ ಕೂಡ ಮಾಡಿ ಇಟ್ಕೋಬೋದಾಗತ್ತೆ.